ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ನಮ್ಮ ಡೊನಾಲ್ಡ್ ಟ್ರಂಪ್ ಅವರು ಭಾರತದ ಮೇಲೆ ನಿರೀಕ್ಷೆಯನ್ನು ಕಡಿಮೆ ಮಾಡ್ಕೊಳ್ತಾ ಇಲ್ಲ. ಯಾಕಂದ್ರೆ ನಾವು ಅಷ್ಟು ವೀಕ್ ಕಂಡಂಗೆ ಕಾಣ್ತಾ ಇದ್ವಿ ಅವ್ರಿಗೆ. ಚೈನಾ ಮೇಲೆ ಯಾಕೋ ಏನು ಹೋಗ್ತದಂದ್ರೂ ಹೋಗಲಿಲ್ಲ, ರಷ್ಯಾದ ಮೇಲೂ ಹೋಗಲಿಲ್ಲ. ಭಾರತ ಮೇಲೆ ಯಾಕೆ ಬೆಲೆ ಹಚ್ಚಿದ್ದಾರೆ ಇವರು? ಇವರಿಗೆ ನಮ್ಮ ಮಾರ್ಕೆಟ್ ಬೇಕು, ತಮ್ಮ ವಸ್ತುಗಳಿಗೆ ಮಾರಾಟ ಬೇಕು, ದುಡ್ಡು ಬೇಕು, ಎಲ್ಲ ಬೇಕು. ಮತ್ತು ನಾವು ಬೇಡ ಅಂದ್ರೆ ಹೆಂಗೆ? ಈಗ ನೋಡ್ರಿ, ಹೊಸದೊಂದು ಏನೋ ತಳ್ಳಿಕೊಟ್ಟಿದ್ದಾರೆ. IT ಕಂಪ್ನಿಗಳು H1B ವೀಸಾ ಅಂತ ಕೊಡ್ತಾರೆ. ಅವರು ಸೌಲಭ್ಯವನ್ನು ವ್ಯಾಪಕವಾಗಿ ದುರ್ಬಳಕೆ ಮಾಡಿಕೊಂಡಿವೆ. H1B ವೀಸಾ ಅಂತಂದ್ರೆ ಅಲ್ಲಿ ಹೋಗಿ ಕೆಲಸ ಮಾಡೋದು. ಇವು ಕಂಪ್ನಿಗಳಲ್ಲೇ ಈ ನಮ್ಮ ಟೆಕ್ಕಿಗಳು, ತಂತ್ರಜ್ಞರು, ಇವರು ಹೋಗಿ ಕೆಲಸ ಮಾಡಿದಕ್ಕೆ ಅಲ್ಲಿ ಒಂದು ಪೇಮೆಂಟ್ ಕೊಡ್ತಾರೆ. ಚಲೋ ಅಮೌಂಟ್ ಇರ್ತದೆ, ಚಲೋ ಪೇಮೆಂಟ್ ಇರ್ತದೆ. ಅಲ್ಲಿ ನಮ್ಮ ಜನಕ್ಕೆ ಅಂದರೆ ನಮ್ಮ ಭಾರತದಿಂದ ಹೋದಂಥ ಜನ ಅಲ್ಲಿ ಆರಾಮಾಗಿರ್ಬೋದು, ಕೆಲಸ ಮಾಡ್ಬೋದು. ಅಲ್ಲಿ ಕಂಪ್ನಿ ಆಗಿರ್ಬೋದು, ನಮ್ಮ ಭಾರತದ ಕಂಪ್ನಿಗಳು ಆಗಿರ್ಬೋದು, ಅವ್ರ ಕಡೆಯಿಂದ. ಯಾಕೆಂದರೆ ಅವ್ರಿಗೆ ಅಮೇರಿಕೆಯ ಕೆಲಸಗಾರರಿಂದಲೂ ಕಡಿಮೆ ಖರ್ಚಿನಲ್ಲಿ ಅವ್ರಿಗೆ ಅಲ್ಲಿ ಅನುಕೂಲ ಆಗ್ತದೆ. ಅದು ಅಮೇರಿಕಾದಲ್ಲಿದ್ದರೂ ಸ್ವಲ್ಪ ಇನ್ನಷ್ಟು ಹೆಚ್ಚು ಅನುಕೂಲ ಆಗ್ತದೆ ಅಂತೇಳಿ ಅವರು ಭಾರತದಿಂದ ಬರುತ್ತಿರೋದಾಗಿರ್ಬೋದು, ಮತ್ತೊಂದು ದೇಶದಿಂದ ಬರುತ್ತಿರುವಂಥವ್ರಾಗಿರ್ಬೋದು, ಟೆಕ್ನಿಕಲಿ ಸೌಂಡ್ ಇದ್ದಂಥವ್ರು, ಪರ್ಫೆಕ್ಟ್ ಇದ್ದಂಥವ್ರು, ವೈಜ್ಞಾನಿಕವಾಗಿ ಬೆಳೆದಂಥವ್ರು ಅಂಥವ್ರು ತೊಗೊಳ್ತಾರೆ. ಅವ್ರಿಗೆ ಈ H1 ವೀಸಾ ಕೊಡ್ತಾರೆ, ಕಂಪ್ನಿಗಳು ಕೊಡ್ತಾವೆ. ಅದು ದುಡ್ಡು ಕಂಪ್ನಿಗಳು ತುಂಬ್ಕೋತಾರೆ, ಮತ್ತು ಇವ್ರು ಪೇಮೆಂಟ್ ಹೋಗ್ತಿರ್ತಾರೆ. ಅಲ್ಲಿ ಅಮೇರಿಕನ್ ಟೆಕ್ನಿಕಲಿ ಅಥವಾ ಟೆಕ್ಕಿಗಳಿಗಿಂತಲೂ ಇವ್ರು ಕಡಿಮೆ ಪೇಮೆಂಟ್ ದುಡಿತಾರೆ ಅಂತ ಅವರು ಕಂಪ್ನಿಗಳು ತಮ್ಮ ಲಾಭಕ್ಕಾಗಿ ಇವ್ರು ಕರೆಸ್ಕೊಳ್ತಾರೆ. ಅದು ದುರ್ಬಳಕೆ ಆಗಲಿಕ್ಕತ್ತದ. ನಮ್ಮ ದೇಶದ ಇಲ್ಲಿಯ ಟೆಕ್ಕಿಗಳಿಗೆ ಉದ್ಯೋಗ ಇಲ್ಲ, ನಿರುದ್ಯೋಗ ಸೃಷ್ಟಿ ಆಗಲಿಕ್ಕತ್ತದೆ. ಅದಕ್ಕೆ ನಾವು ಇನ್ನು ಮ್ಯಾತ್ ಹೊರಗಿನ ಬೇರೆ ಯಾವ ದೇಶ ಇಲ್ಲ. ಅವು ಯಾವ ದೇಶರು ಬಂದರೂ ಅವರು ಏನಪ್ಪ ಅಂತ ಹೇಳ್ತಾರೆ, ಅವರು ಇದು ಕಂಪ್ಯೂಟರ್ ಆಧಾರಿತ ಕ್ಷೇತ್ರಗಳಲ್ಲಿ ದುಡಿಯುವ ಅಮೇರಿಕದ ಪ್ರಜೆಗಳಿಗೆ ಗಣನೀಯವಾಗಿ ಹಾನಿ ಉಂಟು ಮಾಡಿದೆ ಅಂತ, ಭಾಳಷ್ಟು ಹಾನಿ ಮಾಡಿಬಿಟ್ಟದು ಇದು. ಅದಕ್ಕಾಗಿ ನಾವೇನು ಮಾಡ್ತಾಯಿದ್ದೀವಪ್ಪ ಅಂದ್ರೆ H1B ವೀಸಾ ಶುಲ್ಕ ಅಂದ್ರೆ ಅದರದ ಪಿ ಏನಪ್ಪ ಅಂದ್ರೆ $1,00,000 ಹೆಚ್ಚು ಮಾಡಿಬಿಟ್ಟೇವೆ. ಅಂದ್ರೆ $1,00,000 ಅಂದ್ರೆ 88 ಲಕ್ಷ ರೂಪಾಯಿಗಳು ಅಷ್ಟು ಹೆಚ್ಚು ಮಾಡಿಬಿಡು. ಅಂದಾಜು 88 ಲಕ್ಷ ರೂಪಾಯಿ ಹೆಚ್ಚು ಮಾಡಿಬಿಟ್ಟದ ಅವ್ರಿಗೆ. ಇಲ್ಲಿ ಯಾರು ಹೋಗ್ತಾರೆ ಅವ್ರ ಕಂಪ್ನಿಗಳು ತುಂಬಬೇಕು ಅಂತ ನಾವು ಅವರೇ ಕರೆಸ್ಕೊಳ್ತಾರೆ. ನಮ್ಮ ಭಾರತದವ್ರನ್ನ ಇಷ್ಟು ದುಡ್ಡು ತುಂಬೆ ಅದಕ್ಕೆ ಕಡಿಮೆ ಹೋಗೋದು ಅಲ್ಲಿಯವ್ರು ಸಿಗ್ತಾರಲ್ಲ ಅಮೇರಿಕದವರು ಟೆಕ್ಕಿಗಳು ಅಂತೇಳಿ. ಭಾರತದ ಈ ನಮ್ಮ ಬುದ್ಧಿವಂತರು, ನಮ್ಮ ಇಲ್ಲಿಯ ಜಾಣರು ಅಲ್ಲಿ ಹೋಗಿದ್ದಾರೆ. ವೈಜ್ಞಾನಿಕವಾಗಿ ಸಾಕಷ್ಟು ಜಾಣದಿಂದವು ಬದುಕು ಅನುಕೂಲ ಆಗ್ತದೆ, ಚೆನ್ನಾಗಿರ್ತದೆ. ನಮಗೆ ಇಂಡಿಯಾಗಿದ್ದು ಅಮೇರಿಕನ್ ಶ್ರೇಷ್ಠ ಅಂತ ಹೋಗಿದ್ದಾರೆ. ಈಗ ಅವ್ರಿಗೆ ಕತ್ತರಿ ಆಡಿಸೋ ಕೆಲಸ ಅದು ನಮ್ಮ ಮೋದಿಯವ್ರ ಮೇಲೆ ಸಿಟ್ಟಿಗೋ ಅಥವಾ ಮತ್ತೆ ಅದು ಗೊತ್ತಿಲ್ಲ, ಒಳ್ಳೆ ಮಿತ್ರ ಅಂತ ಹೇಳ್ಕೊಂಡಂಥ ಟ್ರಂಪ್ ಅವರು ಒಮ್ಮೆ ಕತ್ತರಿ ಆಡಿಸೋದು ಕೆಲಸ ಮಾಡಿದ್ದಾರೆ. ಅದು 21 ಅಂದರೆ ಇವತ್ತು ಸ್ಟಾರ್ಟ್ ಅದು. ಅಂದರೆ ನೀವು 88 ಲಕ್ಷ ಪ್ರತಿ ವರ್ಷ ತುಂಬಕ್ಕೆ ಇದ್ದಿದ್ದವ್ರಿಗೆಲ್ಲ ಇನ್ನು ಮುಂದೆ ಬರೋರಿಗೆ ಅಂತ ಏನೋ ಹೇಳ್ತಾರೆ. ಹೀಗೆ ಶುರು ಮಾಡಿದ್ದಾರೆ. ಇದರಿಂದ ಆಘಾತ ಯಾರಿಗೆ ಆಗೈತಪ್ಪ ಅಂತಂದ್ರೆ ಅವ್ರು ತಿಳ್ಕೊಂಡಿರ್ಬೇಕು. ಇದರಿಂದ 71% ನಮ್ಮವ್ರು ಇದ್ದಾರೆ. ನಮ್ಮವರು ಈ ಭಾರತದಿಂದ ಹೋಗೋರಲ್ಲಿ 71% ಕೆಲಸ ಮಾಡ್ತಾ ಇದ್ದಾರೆ ಅಲ್ಲೇ ಟೆಕ್ಕಿಯಾಗೆ. ಚೈನಾದವ್ರು ನಂತರದಲ್ಲಿ 11.7% ಇದ್ದಾರೆ. ಫಿಲಿಪೀನ್ಸ್ದವ್ರು 1.3 ಇದ್ದಾರೆ. ಅದೇ ಕಡೆ ಕೆನಡಾದವರು 1.1 ಇದ್ದಾರೆ. ಮುಂದೆ ಸೌತ್ ಕೊರಿಯಾದವರು 1.1 ಇದ್ದಾರೆ. ಉಳಿದವರೆಲ್ಲರೂ ಹೆಚ್ಚು ಕಡಿಮೆ 13.9 ಇದ್ದಾರೆ. ಆದರೆ ನಮ್ಮ ಭಾರತೀಯ ಬುದ್ಧಿವಂತರಿಗೆ ಟೆಕ್ನಿಕಲ್ ಆಗಿ ಬೆಳೆದಂಥ ಈ ನಮ್ಮ ಜನಕ್ಕೆ ಅಲ್ಲಿ ಉದ್ಯೋಗಕ್ಕೆ ಹೋಗ್ತಿದ್ರು, ಅಲ್ಲಿ ಉದ್ಯೋಗ ಬಂದು ಮುಂದೆ ಎಲ್ಲಿ ಹೋಗೋದವರು ಭಾಳ ಕಷ್ಟದ ಕೆಲಸ ಅವರು. ಯಾಕಂದ್ರೆ ಉಳಿದವ್ರಿಗೆ ಇನ್ನೊಂದು ಮಂದಿ ನಾವು ಗಮನಿಸ್ಬೇಕಾಯ್ತೇನಪ್ಪ ಅಂದ್ರೆ ಅಮೇರಿಕಾ ಇಂಗ್ಲೀಷ್ ಮಯವಾದದ್ದು. ಹೀಗಾಗಿ ಇಂಗ್ಲೀಷ್ ಬಲ್ಲಂತ ಇವರೆಲ್ಲ ಅಲ್ಲಿ ಹೋಗಿ ಕೆಲಸ ಮಾಡಿಕೊಂಡು ಒಳ್ಳೆಯ ಜೀವನವನ್ನು ಅಮೇರಿಕಾದವರ ಮಟ್ಟದಲ್ಲಿ ಜೀವನ ಮಟ್ಟವನ್ನು ಮಾಡಿಕೊಂಡು ಕೇವಲ ಮತ ಹಾಕೋದ್ರಿಂದ ಅವ್ರಿಗೆ ಸಿಕ್ಕಿಲ್ಲ. ಹೀಗಾಗಿ ಮತ್ತು ಅವ್ರಿಗೆ ಅಲ್ಲಿ ಸಿಟಿಸನ್ಶಿಪ್ ಇಲ್ಲ. ಆದರೆ ಅಲ್ಲಿ ಇರುವಂಥ ಸಿಟಿಸನ್ಶಿಪ್ ಅಂದ್ರೆ ಗೊತ್ತು, ನಿಮ್ಮ ನಾಗರಿಕತೆ ಇಲ್ಲ. ಉಳಿದೆಲ್ಲ ಸೌಲಭ್ಯಗಳು ಅಮೇರಿಕಾದವ್ರು ಏನು ಸಿಗ್ತದೆ ಅದೆಲ್ಲ ಸೌಲಭ್ಯ ನಮ್ಮ ಟೆಕ್ಕಿಗಳಿಗೆ ಸಿಗ್ತದೆ. ಅವರು ಅಲ್ಲಿ ಬರೋದು ಖರ್ಚು ಮಾಡಿಬಿಡು ಬಂದು ಇನ್ನು ಅಮೇರಿಕಾದಲ್ಲಿ ದುಡಿಯೋಲ್ಲ. ಮತ್ತು ಎಲ್ಲಿ ದುಡಿದು ಇನ್ನು ಸಮಸ್ಯೆ ಕಂಪ್ನಿಗಳಿಗೆ ಮತ್ತು ಇಂಡಿಯಾಕ್ಕೆ ಮಾಡಿದರು. ಇದರಿಂದ ಇಂಡಿಯಾಕ್ಕೆ ಹೊಡೆದು ಬರ್ತದೆ, ಇಂಡಿಯಾ ನಮ್ಗೆ ಸರೆಂಡರ್ ಆಗ್ತದೆ ಅನ್ನೋ ಒಂದು ಭಾವನೆ ಇರ್ಬೋದು. ಯಾಕಂದ್ರೆ ಈಗಾಗಲೇ ನಮ್ಮ ಮೋದಿಯವರು ಈ ಟ್ರಂಪ್ ಅವರ ಅದರಲ್ಲೂ ಈ ಟ್ಯಾಕ್ಸ್ ಸುಂಕದ ಸಲುವಾಗಿ 50% 100% ಹೆಚ್ಚು ಮಾಡಿದ್ದಕ್ಕಾಗಿ ಅವ್ರ ದೋಸ್ತಿ ಬಿಟ್ಕೊಂಡು ಮೆಲ್ಲಕ್ಕೆ ಭಾಳ ಮಾತಾಡಲಾರ್ದ ಇದರಲ್ಲಿ ಜಾಣರಾಗಿದ್ದಾರೆ ನಮ್ಮ ಮೋದಿಯವರು. ಸರಳ ಚೈನಾ ಕಡೆ ಹೆಜ್ಜೆಗೆ ಹೋಗ್ಬಿಟ್ರು. SCO ಅಂತೇಳಿ ಅದೇನು ಶಾಂಘಾಯ್ದು ಒಂದು ಸಂಘಟನೆ ಇದೆ, ಅಲ್ಲಿ ಸೇರ್ಕೊಂಡ್ಬಿಟ್ರು. ಅದೇ ಕಾಲಕ್ಕೆ ಬ್ರಿಕ್ಸ್ ಒಳಗೆ ಸೇರ್ಕೊಂಡ್ಬಿಟ್ರು. ಹೀಗಾಗಿ ರಷ್ಯಾ, ಚೈನಾ, ಭಾರತ ಹೋದವ್ರು ಮುಗಿದೋಗ್ಬಿಡ್ತು. ಹೆಚ್ಚು ಕಡಿಮೆ ಇಡೀ ಜಗತ್ತಿನ 50 ಅಲ್ಲ ಅದಕ್ಕೆ ಹೆಚ್ಚು ಜನಸಂಖ್ಯೆ ಅದ್ರಲ್ಲಿ ಬಂದು ಹೋಗಿಬಿಟ್ರು 3 ಇದು ದೊಡ್ಡ ಹೊಡೆದು ಬಿದ್ದಿತ್ತು. ಅದಕ್ಕಾಗಿ ಇವತ್ತಿನ ಹೊಡೆತ ಕೊಡ್ಬೇಕಂತ ಏನೋ ಮಾಡಲಿಕ್ಕೆ ಹೋಗಿದ್ದಾರೆ ನಮ್ಮ ಟ್ರಂಪ್ ನಿಜವಾಗಿಯೂ ಜಾಣರೋ ಅಥವಾ ಹುಚ್ಚರೋ ಅಥವಾ ಭಾಳ ಮಹಾನ್ ಜಾಣರೋ ಗೊತ್ತಿಲ್ಲ. ಆದರೆ ಇದರಿಂದ ಹೊಡೆದು ಯಾರಿಗೆ ಬೀಳ್ತದೆ ರೀ?
ಆ ಪ್ರಮಾಣದಲ್ಲಿ ಇದ್ದಾರೆ ಅವರು 71% ಅಲ್ಲಿ ಜನ ಅಲ್ಲಿ ಅಮೆರಿಕದ ಕೆಲಸ ಮಾಡ್ತಾರೆ ಅವರು. ಅಷ್ಟು ಬುದ್ಧಿವಂತರಲ್ಲಿದ್ದಾರೆ. ಅಮೆರಿಕದವ್ರಿಗೆ ಎಲ್ಲರೂ ಉದ್ಯೋಗ ಕೊಡಲಿಕ್ಕೆ ಆಗ್ತಾನೆ. ಮೇಲಾಗಿ ಅಮೆರಿಕದ ಬಗ್ಗೆ ಒಂದಿಷ್ಟು ಏನು ಬುದ್ಧಿವಂತರು ಇರ್ಬೋದು, ಆದರೆ ಆಲಸ್ಯಗಳಿದ್ದಾರೆ ಅನ್ನುವಂಥ ಆರೋಪಗಳು ಬರ್ತಾ ಇರ್ತಾವೆ. ಅದಕ್ಕಾಗಿ ಅವರು ನಮ್ಮ ದೇಶದ ಅದರಲ್ಲೂ ವಿಶೇಷವಾಗಿ ನಮ್ಮಲ್ಲಿ ಬುದ್ಧಿವಂತರು ಭಾಳಿದ್ದಾರೆ. ಆರಾಮ್ ಕುರ್ಚಿಯಲ್ಲಿ ಕೂತ್ಕೊಂಡು ನಮ್ಮ ಕಂಪ್ಯೂಟರ್ ಮೇಲೆ ಕೆಲಸ ಮಾಡುವಂಥ ಬುದ್ಧಿವಂತರಿದ್ದಾರೆ. ಅವರನ್ನು ಸರಿಯಾಗಿ ಸದುಪಯೋಗ ಮಾಡಿಕೊಂಡು ಅವರು ಶ್ರೀಮಂತರಾಗ್ತಾ ಇದ್ದಾರೆ. ಅದು ಕಂಪ್ನಿಗಳು ಯಾವ ನಿಮ್ಗೆ ಗೊತ್ತದ. ವಿಶೇಷವಾಗಿ ಭಾರತದ ಕಂಪ್ನಿಗಳು TCS, ಇನ್ಫೋಸಿಸ್ ಗೊತ್ತದ ನಿಮಗೆ, LTI, Mindtree, ಮುಂದೆ HCL, ಇವರೆಲ್ಲ ಅಮೆರಿಕದಲ್ಲಿದ್ದಾರು. ಇಲ್ಲಿಂದ ಅಲ್ಲಿ ಹೋಗಿ ಅಮೆರಿಕದಲ್ಲಿ ಎಲ್ಲ ಒಂದು ಇದನ್ನು ಹಾಕೊಂಡು ಕೂತಂಥವ್ರು. ಅವ್ರ ಜೊತೆಗೆ ಅಲ್ಲಿ ಅಮೆರಿಕ ಕಂಪ್ನಿಗಳು ಭಾಳಷ್ಟು ಇದ್ದಾವೆ. ಅದರಲ್ಲೂ ಮುಖ್ಯವಾಗಿ ಮೈಕ್ರೋಸಾಫ್ಟ, ಅದ್ರ ನಂತರ ಮೆಟಾ, ಆ್ಯಪಲ್, ಗೂಗಲ್, ಮುಂದೆ ಕಾಗ್ನಿಜೆಂಟ್, JP Morgan Chase, ವಾಲ್ಮಾರ್ಟ್, ಡೆಲಾಯ್ಡ್ ಕನ್ಸಲ್ಟಿಂಗ್, ಹಿಂಗೆ ಕಂಪ್ನಿಗಳು ಇವ್ರು ಸಾಕಷ್ಟು ಜನ ಕೆಲಸ ಮಾಡ್ತಾಯಿದ್ದಾರೆ. ಅಮೆರಿಕದ ಕಂಪ್ನಿಗಳಿದ್ದಾವೆ, ಇವರು ಇದ್ದಾರೆ. ನಮ್ಮವ್ರಿಗೆ ಉದ್ಯೋಗ ಕೊಡ್ತಾಯಿದ್ದಾರೆ. ಅದು 71% ನಮ್ಮವರು ಹೋಗಿದ್ದಾರೆ ಟೆಕ್ನಿಕಲಿ. ಅವರಲ್ಲಿ ಹೋಗಿ ಒಂದು ಒಳ್ಳೆಯ ಜೀವನ ನಡೆಸ್ತಾ ಇದ್ದಾರೆ. ಅವರೆಲ್ಲ ಉದ್ಯೋಗಗಳಾಗಿದ್ದಾವೆ. ಈಗ ಅವರು ಎಲ್ಲರೂ ಇಂಡಿಯಾಗೆ ಬಂದರೆ, ಈ ಕಂಪ್ನಿಗಳಿಂದ ಬಂದರೆ ಮುಂದೇನು ಇಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಇದನ್ನ, ಆ ಮಟ್ಟದ ಟೆಕ್ನಾಲಜಿ ನಮ್ಮಲ್ಲಿ ಡೆವಲಪ್ ಆಗಿದನ, ಆ ರಿಸರ್ಚ್ ಆ ರೀತಿ ಬೆಳೆದದನ, ಸಂಶೋಧನೆ ಮತ್ತೊಂದು ಇನ್ನೊಂದು ವಿಷಯದಲ್ಲೇ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ ಅನ್ನೋದು ಇವತ್ತು ದೊಡ್ಡ ಪ್ರಶ್ನೆ. ಇದರಿಂದ ಸಹಜವಾಗಿ ಭಾರತ ಒಂದು ಕ್ಷಣ ಅದಿರದಂಗೆ ಆಯಿತು, ಇಲ್ಲಂತಲ್ಲ. ಹೇಗಪ್ಪ ಇವರಿಗೆಲ್ಲ ಉದ್ಯೋಗ ಸೃಷ್ಟಿ ಮಾಡೋದು ಅಂತೇಳಿ. ಆದರೆ ಮತ್ತೊಂದು ಕ್ಷಣದಲ್ಲಿ ಮತ್ತೊಂದು ಏನಪ್ಪ ಅಂತಂದ್ರೆ, ಇವತ್ತು ಅನೇಕ ನಮ್ಮ ಟೆಕ್ಕಿಗಳಾಗಿರ್ಬೋದು, ಆ ಫೀಲ್ಡದ ವಿಜ್ಞಾನಿಗಳಾಗಿರ್ಬೋದು, ಬುದ್ಧಿವಂತರಾಗಿರ್ಬೋದು ಹೇಳ್ತಾ ಇದ್ದಾರೆ, ಇಲ್ಲ ಇದು ಭಾರತಕ್ಕೆ ಲಾಭ ಆಗ್ತದೆ. ಹೆಂಗೆ ರೀ ಅಂತ ವಿಚಾರ ಮಾಡಿದಾಗ ಸಹಜವಾಗಿ ಕಂಪ್ನಿಗಳೆಲ್ಲ ಈಗ ಇಲ್ಲಿ ನಾವು ಅಂಥ ಕಂಪ್ನಿಗಳಲ್ಲಿ ತಯಾರು ಮಾಡಲಿಕ್ಕೆ ಸಾಧ್ಯ ಇದನ್ನ, ಅದು ಅಸಾಧ್ಯದ ಮಾತು. ಯಾಕಂದರೆ ನಮ್ಮ ಭಾರತದ ಇಲ್ಲಿ ಟೆಕ್ನಿಕಲ್ ಫೌಂಡರ್ ಸಾಕಷ್ಟು ಅದು ಬುದ್ಧಿವಂತರದಾರ, ಅದು ದೊಡ್ಡ ಬಂಡವಾಳ ಹಾಕುವ ಶಕ್ತಿ ಅವ್ರಿಗಿಲ್ಲ. ಮುಂದೆ ಏನಾಗೋದು ಅಂದರೆ, ಈಗ ಅಮೇರಿಕಲ್ಲಿ ಇರುತ್ತಂಥ ಕಂಪ್ನಿಗಳನ್ನು ಅವ್ರು ಇಂಡಿಯಾದ ನೆಲದಲ್ಲಿ ಈ ಕಂಪ್ನಿಗಳು ಶುರು ಮಾಡೋ ಸಾಧ್ಯತೆಗಳು ಹೆಚ್ಚದಾವ ಅನ್ನೋಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ಇದರಿಂದ ಹೊರತು ಯಾರಿಗೆ ಬಿತ್ತು? ಅವ್ರೇನೋ ಮಾಡ್ಲಿಕ್ಕೆ ಹೋದರು. ನಮ್ಮಲ್ಲಿ ಕನ್ನಡದ ಒಂದು ಗಾದೆ ಮಾತದ, ಇಲ್ಲಿಗೆ ಬಡಿದ್ರೆ ಗಣಪತಿ ಪೆಟ್ಟ ಅಂತ. ಹಾಗಾಗಿದೆ ಇವರು ಟ್ರಂಪ್ ಅವ್ರ ಬಾಳೆ. ಅನಗತಿ ಒಂದು ತಿಂಗಳ 2 ತಿಂಗಳಾಗಿತ್ತು, 3-4 ತಿಂಗಳಲ್ಲೇ ಟ್ರಂಪ್ ಅವರು ನಮ್ಮ ಮೋದಿ ಅವ್ರನ್ನ ಲೀಡರ್ ಮಾಡಿಬಿಟ್ಟಿದ್ದಾರೆ ವಿಶ್ವ ಮಟ್ಟದಲ್ಲ, ತಾವು ಮಾಡಿದ ತಪ್ಪುಗಳಿಂದಾಗಿ. ಇದರಿಂದ ಇಂಡಿಯಾಗೆ ಹೊಡೆದು ಬೀಳಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇಂಡಿಯಾದಲ್ಲಿ ನಿಂತು ಉದ್ಯೋಗಗಳಿಲ್ಲ, ಎಲ್ಲರಿಗೂ ಗೊತ್ತಿದ್ದ ವಿಷಯ. ಅದನ್ನು ಹೊಡೆದು ಬಿಡ್ತದೆ, ಅವ್ರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಬಟ್ ಅದರಿಂದ ಹೊಡೆದು ಹೆಚ್ಚಿಗೆ ಬಿಡೋದು ಅವ್ರ ಕಂಪ್ನಿಗಳಿಗೆ, ಇದು ಅಮೆರಿಕದ ಕಂಪ್ನಿಗಳಿಗೆ. ನಮ್ಮಲ್ಲಿ ಕಂಪ್ನಿಗಳು ಹೊಡೆದು ಬೀಳ್ತದಿಲ್ಲ ಅಂತಲ್ಲ, ಆದರೆ ಕಡಿಮೆ ಸಂಬಳದಲ್ಲಿ ದುಡಿಯೋರು ಯಾರಿದ್ದಾರೆ ಜಗತ್ತಿನಲ್ಲಿ? ಭಾರತೀಯ ಬುದ್ಧಿವಂತ ಸಾಕಷ್ಟು ಇದ್ದಾರೆ. ಅಮೆರಿಕದಷ್ಟು ಅವ್ರು ಪೇಮೆಂಟ್ ಬಿಡೋದಿಲ್ಲ. ಬಟ್ ಏನಾಗಿಲ್ಲಪ್ಪ, ಇಲ್ಲಿಗೆ ಚೆನ್ನಾಗಿದೆ ಅಂತ. ಯಾಕೆ ನಮ್ಮಲ್ಲಿ ಟೆಕ್ನಿಕಲ್ ಡೆವಲಪ್ ಆಗಿಲ್ಲ, ಅಂಥ ಕಂಪ್ನಿಗಳು ಮಾಡ್ಕೊಂಡಿಲ್ಲ. ನಮ್ಮಲ್ಲಿ ಆ ರೀತಿ ಸಾಫ್ಟ್ವೇರ್ ಬೆಳವಣಿಗೆ ಆಗಿಲ್ಲ, ಅಷ್ಟು ಕಂಪ್ನಿಗಳಿಲ್ಲ, ದುಡ್ಡು ಇನ್ವೆಸ್ಟ್ ಮಾಡೋರು ಇಲ್ಲ. ಹೀಗಾಗಿ ಇಲ್ಲಿ ತೊಂದರೆ ಆಗ್ತದೆ ಅಂತೇಳಿ ಏನು ಲೆಕ್ಕ ಹಾಕಿದರು. ಬಟ್ ಈಗ ಡಿಸ್ಕಷನ್ ಏನು ನಡೆದವಪ್ಪ ಅಂತಂದಾಗ ಸಹಜವಾಗಿ ಅದರ ಬಗ್ಗೆ ಅರಿತಂಥವ್ರು ಹೇಳ್ತಾ ಇದ್ದಾರೆ, ಇದನ್ನು ಹೊಡೆದು ಬಿಡೋದು ಇಂಡಿಯಾಕ್ಕಲ್ಲ ಅವ್ರಿಗೆ ಅಂತೇಳಿ. ಯಾಕಂದರೆ ಇಂಡಿಯಾಕ್ಕೆ ಅವರು ಈಗಾಗಲೇ ಸಾಕಷ್ಟು ದುಡ್ಡು ಮಾಡಿ ಗಂಟು ಮಾಡಿಕೊಂಡು ಇಲ್ಲೇ ಬಂದು ಉಳಿದಂಥವ್ರು ಇದ್ದಾರೆ. ಆ ಮತ್ತೆ ಅವ್ರು ಬದುಕ್ತಾರೆ ಹೆಂಗೋ, ಮತ್ತು ಅವರು ಅರೆಸ್ಟ್ ಆಗಲೇಬೇಕಾಗ್ತದೆ. ಇನ್ನು ಬೇರೆ ಬೇರೆ ದೇಶಗಳು ಹೋಗ್ಬೋದು. ಇವತ್ತು ಅದನ್ನು ಬಿಟ್ಟರೆ ಇಂಗ್ಲೆಂಡ್ ಅದ, ಮತ್ತೊಂದು ಅದ, ಅಲ್ಲಿ ಹೋಗ್ಬೋದು ನಾವು ಅವ್ರನ್ನ. ಯಾಕಂದರೆ ಅವ್ರನ್ನ ಅಷ್ಟು ಎನರ್ಜಿ ಅದ, ಬುದ್ಧಿವಂತರಿದ್ದಾರೆ. ಆದರೆ ಜರ್ಮನ್ ಮತ್ತು ಜಪಾನ್ಗಳಂಥ ದೇಶಗಳಲ್ಲಿ ಅವ್ರ ಭಾಷೆನ ಕಲಿಬೇಕಾಗ್ತದೆ. ಮೋಸ್ಟ್ಲಿ ಅನಿವಾರ್ಯತೆ ಕಲಿತಾರೆ. ಇನ್ನು ಭಾರತದಲ್ಲೂ ಅದರ ನೆಪದಲ್ಲೇ ಭಾರತದಲ್ಲೂ ಟೆಕ್ನಾಲಜಿ ಡೆವಲಪ್ ಆದಂತೆ ಭಾಳ ಸಂತೋಷ ವಿಷಯ. ಬಟ್ ಅದು ಒಂದು ದಿನದಲ್ಲಿ ಆಗುವಂಥ ವಿಷಯ ಅಲ್ಲ ಅಂತ ಎಲ್ಲರಿಗೂ ತಿಳಿಯುವಂಥ ವಿಷಯ ಆಗಿದೆ. ಅದು ನಮ್ಮಲ್ಲೂ ಸಾಕಷ್ಟು ಈ ಬೆಂಗಳೂರು ಆಗಿರ್ಬೋದು, ಹೈದರಾಬಾದ್ ಆಗಿರ್ಬೋದು, ಬೇರೆ ಬೇರೆ ದೊಡ್ಡ ದೊಡ್ಡ ಸಿಟಿಗಳೆಲ್ಲ ಈ ಒಂದು IT ಕಂಪ್ನಿಗಳು ಸಾಕಷ್ಟು ಬೆಳೀತಿದ್ದಾವೆ. ಇನ್ನಲ್ಲೇ ಸಪೋಸ್ ಏನಾದರೂ ಇದು ಇವತ್ತಂತೆ ಆಗ್ಯದ, ಇದು ತರೋದು ಗ್ಯಾರಂಟಿ ಅಂತ ಈಗ ನಮ್ಮ ಟ್ರಂಪ್ ಅವ್ರು ಹೇಳಿಬಿಟ್ಟಿದ್ದಾರೆ. ಯಾಕಂತಂದ್ರೆ ಅದಕ್ಕಾಗಿ ಅಲ್ಲಿಯ ಕಂಪ್ನಿಗಳು ನಮ್ಮ ಭಾರತದಲ್ಲಿ ಬಂದು ಸ್ಥಾಪನೆ ಆಗ್ಬೋದು. ಯಾಕಂದ್ರೆ ಲಕ್ಷ ಕೋಟಿ ಕೊಡೋಗಿದ್ರು 10-20 ಸಾವಿರ ಕೋಟಿಗಳು ನಮ್ಮ ಇಂಡಿಯಾದಲ್ಲೇ ಆಗ್ತದಲ್ಲ. ಭೂಮಿ ಕೊಡ್ತಾರೆ, ನಮ್ಮ ಭೂಮಿ ನಮ್ಮಲ್ಲಿ ನಿಶ್ಚಿತದ ಇನ್ವೆಸ್ಟ್ಮೆಂಟ್ ಓಡಿ ಹೋಗ್ತಾಯಿದ್ರು. ಈಗ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಬರ್ತದೆ ಅಂದರೆ ಭಾಳ ಚೆನ್ನಾಗಾಯ್ತು ಅಂತೇಳಿ ಅವರು ಇಲ್ಲೇ ಬಂದು ದುಡಿತಾರೆ ನಮ್ಮವರು. ಮತ್ತು ಅವ್ರಿಗೆ ಅನುಕೂಲ ಆಗ್ತದೆ ಕಾರಣಕ್ಕಾಗಿ ಅವ್ರು ಇನ್ವೈಟು ಮಾಡ್ತಾರೆ. ಅದಕ್ಕೆ ಇದರಿಂದ ಲಾಸ್ ಆಗಿದ್ದು ಯಾರಿಗಪ್ಪ ಅಂದ್ರೆ ಅಮೇರಿಕಾಗೆ. ಆದರೂ ಈ ಒಂದು ಸಂದರ್ಭದಲ್ಲಿ ನಾವು ಹೇಳಬೇಕಾಗಿದ್ದು ಏನಪ್ಪ ಅಂತಂದ್ರೆ, ಇವ್ರಿಗೆ ಈಗ ತುರ್ತು ಹೊಡೆದಂತೆ ಬಿದ್ದಂಗೆ ಅನ್ನಿಸ್ತದೆ. ಬಟ್ ಲಾಂಗ್ ಟರ್ಮ್ನಲ್ಲೇ ಇದು ಹೊಡೆದು ಬಿಡೋದು ಅಮೇರಿಕಾಗೆ. ಇಂದಿನ ನಾಳೆ ಮತ್ತೆ ಅಮೇರಿಕ ತಿಳ್ಕೊಂಡು ತಪ್ಪು ತಿದ್ಕೊಳ್ತದೆ ಅಂತೇಳಿ ಅನ್ನಿಸ್ತದೆ. ಯಾಕಂದ್ರೆ ಮೊನ್ನೆನ ನಿಮಗೆ ಅನಿಸೋದು ಈಗಾಗಲೇ ಬ್ರಿಕ್ಸ್ ಮತ್ತು ಅದೇ ಕಾಲಕ್ಕೆ ನಮ್ಮ SCO ಜೊತೆಗೆ ಭಾರತ ಗುರುತಿಸ್ಕೊಂಡಿದ್ದರಿಂದಾಗೆ ಅಮೇರಿಕಾ ಮತ್ತು ಯುರೋಪ್ ಖಂಡಗಳು
ತಮ್ಮೊಳಗೆ ತಾವ ನೆಲೆಗೆ ಹೋಗಿದ್ದು ಸುಳ್ಳಲ್ಲ. ನಮ್ಮ ಮಾರ್ಕೆಟ್ ಹೆಂಗೆ ಅಂತ. ಕೊಳ್ಳವ್ರು ಇಲ್ಲ, ಕೊಳ್ಳವ್ರು ಇದ್ದಾಗ ಎಲ್ಲ ವಸ್ತು ತಯಾರು ಮಾಡೋದು. ಕೊಳ್ಳವ್ರು ಇಲ್ಲಂದ್ರೆ ಅದೇ ಈಗ ಬಂದಂಥ ಪ್ರಶ್ನೆ. ಒಟ್ನಲ್ಲ ಟ್ರಂಪ್ ಏನೋ ಮಾಡ್ಲಿಕ್ಕೆ ಹೋದ, ಅದೇನೋ ಅದು ಗೌರವ ಮಾಡೋಕ್ಕೆ ಹೋದ ಗಣಪತಿ ಆತಂದಂಗೆ ಆಗ್ತದೇನು ರೀ, ಯಾರಿಗೆ ಗೊತ್ತು. ಒಟ್ನಲ್ಲ ಟ್ರಂಪ್ ಇಟ್ಟಂಥ ಹೆಜ್ಜೆ ಭಾರತಕ್ಕೆ ಲಾಭ ಆದ್ರೆ ಒಳ್ಳೆಯದು. ಇನ್ನು ಅವು ಬಯಸಿದಂಗೆ ಹಾನಿನಾದ್ರೆ ಯಾರು ಬಲ್ಲರ ಅದನ್ನು. ನೀವು ಅದಕ್ಕೆ ಚರ್ಚೆ ಮಾಡಿರಿ, ಉತ್ತರ ಕೊಡ್ರಿ, ಭಾಗವಹಿಸ್ತಾ ಇರಿ, ಇದರಲ್ಲ ತಿಳಿಸ್ತಾ ಇರ್ರಿ, ಕಾಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಜೊತೆ ಶೇರ್ ಮಾಡಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥ ಸೀತಾರಾಮ ಸತ್ಯ ಕೈಗೊಂಡು ವಂದನೆಗಳು.